ವಿಮೋಚನಕಾಂಡ ಗ್ರಂಥ 14ನೇ ಅಧ್ಯಾಯ ಧ್ಯಾನ. 14ನೇ ಅಧ್ಯಾಯದಲ್ಲಿ 31 ವಚನಗಳು ಬರೆಯಲಾಗಿದೆ. ಸತ್ಯವೇದ ಗ್ರಂಥದಲ್ಲಿ ಈ ಅಧ್ಯಾಯ ಬಹಳ ಪ್ರಾಮುಖ್ಯವಾದ ಅಧ್ಯಾಯ, ಗಂಭೀರವಾದದ್ದು. ಈ ಅಧ್ಯಾಯದಲ್ಲಿ ದೇವರಾದ ಯೆಹೋವನು ಇಸ್ರಾಯೇಲರ ಪ್ರಧಾನ ಶತ್ರುವಾಗಿದ್ದ ಐಗುಪ್ತ ದೇಶದ ರಾಜ ಫರೋಹನು, ಆತನ ಸೈನ್ಯ, ಆತನ ರಥ, ಕುದುರೆಗಳನ್ನು, ಕಾಲ್ಬಲವನ್ನು, ಇವರೆಲ್ಲರನ್ನೂ ಕೂಡ ಕೆಂಪು ಸಮುದ್ರದಲ್ಲಿ ಮುಳುಗಿಸಿ ಸಾಮೂಹಿಕ ನಾಶನ ಮಾಡುವಂಥದ್ದು. ನೋಡಿ, ಐಗುಪ್ತ ದೇಶಕ್ಕೆ ಇಸ್ರಾಯೇಲರ ಮೂಲಪಿತೃವಾದ ಯಾಕೋಬನು ದೇವರು ಕಳಿಸಿದನು. ಯಾಕೋಬನಿಗಿಂತ ಮುಂದಾಗಿ ಆತನ ಮಗನಾದ ಯೋಸೇಫನನ್ನು ದೇವರು ತನ್ನ ಸಂಕಲ್ಪದ ಮೇರೆಗೆ ಮುಂದಾಗಿ ಕಳಿಸಿದ್ದಾನೆ. ಐಗುಪ್ತ ದೇಶದಲ್ಲಿ ಪ್ರಧಾನಿಯಾಗಿ ಜೀವಿತವನ್ನು ಆತನು ಮುನ್ನಡೆಸಿದನು. ಐಗುಪ್ತ ದೇಶದ ಒಳಗೆ ವಿಚಿತ್ರ ಪರಿಸ್ಥಿತಿಯಲ್ಲಿ ಯೋಸೇಫನು ಹೋಗದನು. ಯೋಸೇಫನು ಅಣ್ಣ ತಮ್ಮಂದಿರ ಕೈಯಿಂದ ಹೊಡೆಯಲ್ಪಟ್ಟು, ಹಳ್ಳಕ್ಕೆ ಹಾಕಲ್ಪಟ್ಟು, ಮಾರಲ್ಪಟ್ಟು ಐಗುಪ್ತ ದೇಶಕ್ಕೆ ಸೇರಲ್ಪಟ್ಟನು. ಐಗುಪ್ತ ದೇಶದಲ್ಲಿ ಫೋಟಿಫರ ಅನ್ನುವಂಥ ರಾಜಗೃಹಾಧಿಪತಿ ಮನೆಯಲ್ಲಿ ಆತನ ಹೆಂಡತಿಯಿಂದ ಶೋಧಿಸಲ್ಪಟ್ಟಾಗ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವಂಥ ವಿಷಯದಲ್ಲಿ ತೀರ್ಮಾನ ಮಾಡಿ ಕೊನೆಗೆ ಸೆರೆಮನೆಗೆ ಒಯ್ಯಲ್ಪಟ್ಟನು. ಸೆರೆಮನೆಯಲ್ಲಿ ಇರುವಾಗ ದೇವರು ತನ್ನ ಕಾರ್ಯವನ್ನು ಜರುಗಿಸಿದನು. 30ನೇ ವರ್ಷ ಪ್ರಾಯದಲ್ಲಿ ಫರೋಹನಿಗೆ ಬಂದ ಕನಸುಗಳ ಅರ್ಥವನ್ನು ತಿಳಿಸುವುದರ ಮೂಲಕ ಪ್ರಧಾನಿಯಾದನು. ಯೋಸೇಫನು 110 ವರ್ಷ ಬದುಕಿದನು. 80 ವರ್ಷ ಐಗುಪ್ತದಲ್ಲಿ ಒಂದು ಉನ್ನತವಾದ ಸ್ಥಾನದಲ್ಲಿ ಇದ್ದಾನೆ. ಗಮನಿಸೋಣ. ಯೋಸೇಫನು ಅಲ್ಲಿ ಇರುವ ಕಾಲದಲ್ಲಿ ಯಾಕೋಬನು ದೇವರಿಂದ ಐಗುಪ್ತಕ್ಕೆ ಕಳುಹಿಸಲ್ಪಟ್ಟಾಗ ಆತನ ಕುಟುಂಬ 70 ಮಂದಿ. 215 ವರ್ಷಗಳು ಚರಿತ್ರೆಯಲ್ಲಿ ಅವರು 6 ಲಕ್ಷ ಕಾಲ್ಬಲವಾಗಿ ಅಭಿವೃದ್ಧಿಯಾದರು. ದೇವರಾದ ಯೆಹೋವನು ಅಬ್ರಹಾಮನನ್ನು ಕರೆದ ದಿನದಿಂದ 430 ವರ್ಷಗಳು ಇಸ್ರಾಯೇಲರು ಒಂದು ಮಹಾ ಜನಸಂಖ್ಯೆಯಿಂದ ಬೆಳೆದಾಗ ಯೋಸೇಫನನ್ನು ತಿಳಿಯದ ಮತ್ತೊಬ್ಬ ಫರೋಹನು ಆ ಜನಾಂಗದವರ ಮೇಲೆ ಅವರನ್ನು ದಾಸತ್ವವಾಗಿ ಉಪಯೋಗಿಸಿದರು. ಇವರನ್ನು ಬಿಡುಗಡೆ ಮಾಡೋದಕ್ಕಾಗಿ ದೇವರು ಸ್ವಯಂವಾಗಿ ಇಳಿದು ಬಂದು ಮೋಶೆಯನ್ನು ನೇಮಿಸಿ ಆ ದೇಶದಲ್ಲಿ 10 ಉಪದ್ರವಗಳನ್ನು ಮಾಡಿ ಅವರ ಮತ ವಿಶ್ವಾಸಗಳನ್ನು ಅಳಿಸಿ ಹಾಕಿ ಅವರಿಗೆ ಬಿಡುಗಡೆ ಕೊಟ್ಟನು. ಇಸ್ರಾಯೇಲರಿಗೆ ಅವರು ರಮ್ಸೇಸ್ ಪಟ್ಟಣದಿಂದ, ಇಸ್ರಾಯೇಲರು ಶ್ರಮದಾನದಿಂದ ಕಟ್ಟಲ್ಪಟ್ಟಂಥ ರಮ್ಸೇಸಿಂದ ಸುಕ್ಕೋತಿಗೆ ಬಂದರು. ಅಲ್ಲಿನಿಂದ ಏತಾಮಿಗೆ ಬಂದರು. ಅವರು ಕೆಂಪು ಸಮುದ್ರದ ಮಾರ್ಗವಾಗಿ ಹೋಗುವ ಹಾಗೆ ದೇವರೇ ಮಾಡಿದನು. ಜಿಯೋಗ್ರಾಫಿಕಲ್ ಆಗಿ ನೋಡುವಾಗ ಕೆಂಪು ಸಮುದ್ರಕ್ಕೆ ಮಾರ್ಗ, ಸುತ್ತಲೂ ಅರಣ್ಯದಿಂದ ಆವರಿಸಲ್ಪಟ್ಟಿದೆ. ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗವಿಲ್ಲದ ಸನ್ನಿವೇಶದಲ್ಲಿ ಅವರು ಪ್ರಯಾಣ ಮಾಡ್ತಾ ಇದ್ದಾರೆ. ಮುಂದೆ ಕೆಂಪು ಸಮುದ್ರ, ಹಿಂದೆ ಹೋಗುವುದಕ್ಕೆ ಐಗುಪ್ತರ ಸೈನ್ಯ ಬರುವುದಕ್ಕಿದೆ, ಎಡಗಡೆ ಬಲಗಡೆ ಅರಣ್ಯ. ನೋಡಿ, ಇಕ್ಕಟ್ಟಾದ ಸ್ಥಿತಿಯಲ್ಲಿ ಅವರು ಕಾಣ್ತಾ ಇದ್ದಾರೆ. ಇಕ್ಕಟ್ಟಾದ ಸನ್ನಿವೇಶದಲ್ಲಿ ಇದ್ದಾರೆ. ಮುಂದಕ್ಕೆ ಹೋಗೋದಕ್ಕಾಗೋದಿಲ್ಲ. ಕೆಂಪು ಸಮುದ್ರ, ಬಲಗಡೆ ಎಡಗಡೆ ಅರಣ್ಯ, ಹಿಂದೆ ಫರೋಹನ ಸೈನ್ಯ,
ಶತ್ರುವಿನ ಸೈನ್ಯ ಸಮೂಹ. ದೇವರ ಮಕ್ಕಳು ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ಇರುವುದಾಗಿ ಕಾಣುತ್ತಾರೆ. ಪರಿಶುದ್ಧ ಪೌಲನು ಅನ್ನುತ್ತಾನೆ, ನಾವು ಇಕ್ಕಟ್ಟಿನಲ್ಲಿ ಇದ್ದರೂ ನಾವು ದೇವರ ಆಶ್ರಯದಲ್ಲಿದ್ದೇವೆ. ಅಪಾಯದಲ್ಲಿ ಇದ್ದವರಾಗಿ ಕಂಡರೂ ಸುರಕ್ಷಿತವಾಗಿದ್ದೇವೆ. ದೇವರು ಒಳ್ಳೆ ಡೆಲಿವರೆನ್ಸನ್ನು ತನ್ನ ಮಕ್ಕಳಿಗೋಸ್ಕರ ಇಡುತ್ತಾನೆ. ಈ ಪಾಠ 14ನೇ ಅಧ್ಯಾಯದಲ್ಲಿ ದೇವರು ನಮಗೆ ತಿಳಿಸಿದ್ದಾನೆ. ಇದರಲ್ಲಿ 31 ವಾಕ್ಯಗಳು. 31 ವಾಕ್ಯಗಳಲ್ಲಿ ಕೂಡ ದೇವರಾದ ಯೆಹೋವನು ಮೋಶೆಯೊಟ್ಟಿಗೆ ಹೇಳುತ್ತಾ, ಪೀಹ ಈರೋತಿನ ಪೂರ್ವ ಕಡೆಯಲ್ಲಿ ಮಿಗ್ದೋಲಿಗೂ ಸಮುದ್ರಕ್ಕೂ ನಡುವೆ ಪಾಲ್ಚೆಫೋನಿಗೆ ಎದುರಾಗಿ ಇಳುಕೊಳ್ಳಬೇಕೆಂದು ಅವರಿಗೆ ಆಜ್ಞಾಪಿಸು. ಅದರ ಎದುರಾಗಿಯೇ ಸಮುದ್ರದ ಬಳಿಯಲ್ಲಿ ಅವರು ಇಳಿದುಕೊಳ್ಳಬೇಕು. ಆಮೇಲೆ ಏನು ಮಾಡಬೇಕು ನಾನು ಹೇಳ್ತೇನೆ ಅಂದರು. ಫರೋಹನು ಸಮಾಚಾರವನ್ನು ತಿಳಿದನು. ಇಸ್ರಾಯೇಲರಿಗೆ ಅವರಿಗೆ ದಾರಿ ತಪ್ಪಿತು. ಎಲ್ಲ ಕಡೆಯಲ್ಲಿಯೂ ಅರಣ್ಯವು ಅವರನ್ನು ಸುತ್ತಿಕೊಂಡದೇ ಅಂದುಕೊಂಡನು. ಇನ್ನು ತಪ್ಪಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಮುಂದೆ ಕೆಂಪು ಸಮುದ್ರ, ಹಿಂದೆ ಬರುವುದಕ್ಕಾಗುವುದಿಲ್ಲ. ಪಕ್ಕದಲ್ಲಿ ಅರಣ್ಯ, ಇವರನ್ನು ಎಲ್ಲವೂ ಆವರಿಸಿಕೊಂಡಿದೆ. ಇವರು ತಪ್ಪಿಸಿಕೊಳ್ಳಲಾರರು. ಮತ್ತೆ ಅವರನ್ನು ಹಿಡಿದು ದಾಸರನ್ನಾಗಿ ಮಾಡೋಣ ಅನ್ನುವಂಥ ತೀರ್ಮಾನದೊಟ್ಟಿಗೆ ಅವರನ್ನು ನಾಶನ ಮಾಡುವುದಕ್ಕಾಗಿ, ಅವರನ್ನು ದಾಸತ್ವಕ್ಕೆ ನಡೆಸುವುದಕ್ಕಾಗಿ ಮತ್ತೆ ಬರುತ್ತಾ ಇದ್ದಾನೆ. ಸೈತಾನನ ಅಂದುಕೊಳ್ಳುತ್ತಾ ಇದ್ದಾನೆ. ದೇವರ ಮಕ್ಕಳನ್ನು ತನ್ನ ಒಂದು ಆಲೋಚನೆ ಮೇರೆಗೆ ದಾಸತ್ವಕ್ಕೆ ನಡೆಸಬೇಕೆಂಬುದಾಗಿ ಅಂದುಕೊಳ್ಳುತ್ತಾನೆ. ಆದರೆ ದೇವರು ಅವರನ್ನು ತಪ್ಪಿಸುವುದಕ್ಕಾಗಿ ಒಂದು ಒಳ್ಳೆಯ ಆಲೋಚನೆ ಮಾಡಿದ್ದಾನೆ ಎಂಬುದಾಗಿ ದೇವರಿಗೆ ಮಾತ್ರ ಗೊತ್ತು. ಆದುದರಿಂದ ದೇವರ ಮಕ್ಕಳು ಅವರನ್ನು ನಾಶ ಮಾಡುವುದಕ್ಕೆ ಯಾರಿಂದಲೂ ಯಾವ ಸ್ಟ್ರಾಟಜಿಯಿಂದ ಕೂಡ ಆಗುವುದಿಲ್ಲ ಅನ್ನುವಂಥ ಸತ್ಯವನ್ನು ಈ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳಬಹುದು. ಫರೋಹನ ಹೃದಯವನ್ನು ದೇವರು ಕಠಿಣಪಡಿಸುವಾಗ ಯಾಕೆ ಅವರನ್ನು ನಾವು ಕಳಿಸಿದೆವು ಅಂದು ಅವರೇ ಅಂದುಕೊಂಡು ಹಿಂದಿನಿಂದ ಬರ್ತಾ ಇದ್ದಾರೆ. 50,000 ಕುದುರೆಗಳು, 2 ಲಕ್ಷ ಕಾಲ್ಬಲ, ಅವರೆಲ್ಲರೂ ಬಂದು ಅವರನ್ನೇ ಹಿಂಬಾಲಿಸುತ್ತಾ ಇದ್ದಾರೆ. ಅವರು ಬರುವಂಥ ಶಬ್ದವನ್ನು ಕೇಳಿ ಇಸ್ರಾಯೇಲರು ಭಯಪಟ್ಟರು. ಮೋಶೆ ಆರೋನರೊಟ್ಟಿಗೆ ಅವರು ಗುಣುಗುಟ್ಟುತ್ತಾ ಇದ್ದಾರೆ. ನಮಗೆ ಸಮಾಧಿಗಳಿಲ್ಲವಾದುದರಿಂದ ಅರಣ್ಯದಲ್ಲಿ ಸಾಯಲೆಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿಯೇನು? ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಿ? ಮೋಶೆ ಹೇಳ್ತಾ ಇದ್ದಾನೆ, ದೇವರು ನಿಮ್ಮನ್ನು ರಕ್ಷಿಸುವ ವಿಧಾನವನ್ನು ನೀವೇ ನೋಡುವಿರಿ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು. ಶತ್ರುಗಳನ್ನು ನೋಡ್ತಾ ಇರುವಂಥ ಇಸ್ರಾಯೇಲರು ಭಯಪಟ್ಟು ಹಿಂದೆ ಹೋಗುತ್ತೇವೆ ಎಂಬುದಾಗಿ ಆಲೋಚನೆ ಮಾಡುವಾಗ ಶತ್ರುಗಳನ್ನು ನೋಡಿ ಕೂಡ ಮೋಶೆ ಆರೋನರು, ನೀವು ಅವರನ್ನು ಎಂದಿಗೂ ನೋಡುವುದಿಲ್ಲ, ದೇವರು ಅವರನ್ನು ಇಲ್ಲದ ಹಾಗೆ ಮಾಡುತ್ತಾನೆ ಎಂದು ಧೈರ್ಯ ಪಡುತ್ತಾ ಇದ್ದಾರೆ. ಗಾಡ್ಸ್ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪವರ್ ಆ್ಯಂಡ್ ದ ನಾಲೆಜ್ ಆಫ್ ಆ್ಯಂಡ್ ದ ವೇಸ್ ಆಫ್ ಗಾಡ್. ದೇವರ ಪ್ರಜೆಗಳು, ದೇವರ ಸೇವಕರು ದೇವರ ಶಕ್ತಿಯನ್ನು, ವಿಧಾನಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಭಯ ಪಡುತ್ತಾ ಇದ್ದರೆ ಅವನು ಅವಿಶ್ವಾಸಿ. ಸಂತೋಷಿಸುತ್ತಾನೆ ಶ್ರಮದಲ್ಲಿ ಅಂದರೆ ಅವನು ವಿಶ್ವಾಸಿ. ಕಷ್ಟ ಇರುವಾಗ ಆನಂದ ಪಡುತ್ತಾ ಇದ್ದಾನೆ ಅಂದರೆ ಅವನೇ ವಿಶ್ವಾಸಿ. 15ನೇ ವಾಕ್ಯದಿಂದ ಮೋಶೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರ ಈ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅನ್ನುವಾಗ ನೀನು ಸುಮ್ಮನಿರುವುದು ಹೇಗೆ? ದೇವರು ಹೇಳ್ತಾ ಇದ್ದಾನೆ, ನೀ ಯಾಕೆ ಮೌನವಾಗಿದ್ದಿ? ಮುಂದೆ ಸಾಗಿ ಹೋಗು ಎಂಬುದಾಗಿ ಮೋಶೆಯನ್ನು ಬಲಪಡಿಸುತ್ತಾ ಇದ್ದಾನೆ. ಅದೇ ವಿಧವಾಗಿ ಅವರು ಹೋಗುವಾಗ ದೇವರು ಅವರಿಗೆ ಕೆಂಪು ಸಮುದ್ರದಲ್ಲಿ ಒಣಗಿದ ನೆಲವನ್ನು ಏರ್ಪಡಿಸಿ ಅದರಲ್ಲಿ ದಾಟಿ ಹೋಗುವಂತೆ ಮಾಡಿದನು. ಅವರು ಪ್ರವೇಶಿಸಿ ಹೋಗುತ್ತಾ ಇರುವಾಗ ಫರೋಹನ ಸೈನ್ಯ ಆ ಮಾರ್ಗದಲ್ಲಿ ಹಿಂಬಾಲಿಸಿಕೊಂಡು ಬಂದರು. ಇಸ್ರಾಯೇಲರು ಕೊನೆಯ ಪಶು ಕೆಂಪು ಸಮುದ್ರವನ್ನು ದಾಟಿದಾಗ 30 ಮೈಲಿಗಳು ಮಾತ್ರ, 30 ಮೈಲಿಗಳು ಈ ಕೆಂಪು ಸಮುದ್ರದ ಉದ್ದ ಇದೆ. ಬಹಳ ಅದ್ಭುತವಾದ ರೀತಿಯಲ್ಲಿ ದೇವರವರಿಗೆ ಮುಂದಕ್ಕೆ ಹೋಗುವಂತೆ ಮಾಡುತ್ತಿದ್ದಾನೆ. ನೀರು ಗೋಡೆಯ ಹಾಗೆ ನಿಂತಿದೆ. ಈ ದೃಶ್ಯ ಎಷ್ಟು ಮಾತ್ರಕ್ಕೂ ಮಾನವನ ಚರಿತ್ರೆಯಲ್ಲಿ ಮರೆಯಲಾಗದ ಅಪೂರ್ವ
ಮಹತ್ಕಾರ್ಯವಾಗಿ ಕಾಣುತ್ತದೆ. ನಂತರ ಅವರ ಇಬ್ಬರ ಮಧ್ಯದಲ್ಲಿ ದೇವರೇ ಇಳಿದು ಬಂದ. ಆ ಸಂದರ್ಭದಲ್ಲಿ ಇಸ್ರಾಯೇಲರು ಮುಂದಕ್ಕೆ ಹೋಗುವಾಗ ಅವರನ್ನು ಹೊರಡಿಸುವುದಕ್ಕೆ ಪ್ರಯತ್ನ ಮಾಡುವಂಥ ಐಗುಪ್ತರ ಅವರು ಸೇರಲಾರದೆ ಹೋದರು. ನಡೆಸುವಂಥವರನ್ನು ಅವರು ಸೇರಲಾರದೆ ಹೋದರು. ಇನ್ನು ಹೆಚ್ಚಿನ ವಿವರಣೆ ಧ್ಯಾನದಲ್ಲಿ ವಿವರಿಸುತ್ತೇನೆ. ಈ ವಿಧವಾಗಿ ಮುಂದೆ ಹೋಗುತ್ತಾ ಇರುವಾಗ ದೇವರು ಅವರ ಪಕ್ಷವಾಗಿ ಐಗುಪ್ತ ದೇಶದವರ ವಿರುದ್ಧವಾಗಿ ಯುದ್ಧ ಮಾಡಿದರು. ದೇವರು ಅವರ ಪಕ್ಷವಾಗಿ ನಮಗೆ ವಿರುದ್ಧವಾಗಿ ಯುದ್ಧ ಮಾಡುತ್ತಾ ಇದ್ದಾನೆ ಎಂಬುದಾಗಿ ಅವರು ತಿಳಿದು ಅವರು ಹಿಂದೆ ಹೋಗುವಾಗ ದೇವರು ಆ ನೀರನ್ನು ಮತ್ತೆ ಬರಮಾಡುವಂತೆ ಮಾಡಿ ಅದರಲ್ಲಿ ಸಾಮೂಹಿಕವಾಗಿ ಐಗುಪ್ತ ದೇಶದವರನ್ನು ಕೊಲೆ ಮಾಡ್ತಾ ಇದ್ದಾರೆ, ಸಂಹಾರ ಮಾಡಿದನು. ಇನ್ನು ಮೊದಲನ ವಾಕ್ಯದಿಂದ ನಾವು ಧ್ಯಾನ ಮಾಡೋಣ. ಇದನ್ನು ನೋಡುವಾಗ ಇಸ್ರಾಯೇಲರು ಸಂತೋಷಪಟ್ಟರು. ಮೊದಲನ ವಾಕ್ಯದಿಂದ ನಾವು ಧ್ಯಾನಿಸೋಣ. ಯೆಹೋವನು ಮೋಶೆಗೆ, ಇಸ್ರಾಯೇಲರು ಅಡ್ಡ ತಿರುಗಿ ಪೀಹ ಹೀರೋತಿನ ಪೂರ್ವ ಕಡೆಯಲ್ಲಿ ಮಿಗ್ದೋಲಿಗೂ ಸಮುದ್ರಕ್ಕೂ ನಡುವೆ ಬಾಲ್ಚೆಫೋನಿಗೆ ಎದುರಾಗಿ ಇಳಿದುಕೊಳ್ಳಬೇಕೆಂದು ಅವರಿಗೆ ಆಜ್ಞಾಪಿಸು. ಅದರ ಎದುರಾಗಿಯೇ ಸಮುದ್ರದ ಬಳಿಯಲ್ಲಿ ಅವರು ಇಳಿದುಕೊಳ್ಳಬೇಕು. ಬಾಲ್ಚೆಫೋನಿಗೆ ಬರಬೇಕು. ನಂತರ ಸಮುದ್ರವೇ, ಪಕ್ಕದಲ್ಲೇ ಅರಣ್ಯ. ನೋಡಿ, ಫರೋಹನು ಅದನ್ನು ಕಂಡು ಇಸ್ರಾಯೇಲರಿಗೆ ದಾರಿ ತಪ್ಪಿತು, ಎಲ್ಲ ಕಡೆಯಲ್ಲಿಯೂ ಅರಣ್ಯವು ಅವರನ್ನು ಸುತ್ತಿಕೊಂಡದೇ ಅಂದುಕೊಳ್ಳುವನು. ಗಾಡ್ಸ್ ಒಂದು ಪ್ಲಾನ್, ಆತನ ಟ್ರ್ಯಾಪ್. ದೇವರು ಶತ್ರುವಿನ ಆಲೋಚನೆಗಳನ್ನು ಯಾವ ವಿಧವಾಗಿ ಇದೆ ಅಂತ ತಿಳಿದುಕೊಳ್ಳುತ್ತಾ ಇದ್ದಾನೆ. ಯಾವ ವಿಧವಾದ ಬಾಹ್ಯ ಸಂಬಂಧವಾದ ಕಲ್ಪಿಸುವಾಗ, ಈ ಇಕ್ಕಟ್ಟುಗಳನ್ನು ಇಸ್ರಾಯೇಲರಿಗೆ ಕಲ್ಪಿಸುವಾಗ ಶತ್ರು ಯಾವ ರೀತಿಯಾಗಿ ಆಲೋಚನೆ ಮಾಡ್ತಾನೆ ಅಂತ ದೇವರಿಗೆ ಮೊದಲೇ ಗೊತ್ತು. ಶತ್ರುವಿನ ಹೃದಯವನ್ನು ತಿಳಿದವನು, ಶತ್ರುವಿನ ಸಂಕಲ್ಪ ವಿಧಾನಗಳನ್ನು ದೇವರು ತಿಳಿದವನಾಗಿದ್ದಾನೆ. ಶತ್ರುವಿನ ಇಮೋಷನ್ಸನ್ನು ತಿಳಿದವನಾಗಿದ್ದಾನೆ. ಶತ್ರು ತೆಗೆದುಕೊಳ್ಳುವಂಥ ಅಡ್ವಾಂಟೇಜಸನ್ನು ದೇವರು ಮೊದಲೇ ತಿಳಿದಿದ್ದಾನೆ. ಒಂದೇ ಮಾತಲ್ಲಿ ಹೇಳಬೇಕಾದ್ರೆ, ಇಸ್ರಾಯೇಲರು ಅವರ ನಾಯಕನು ಆಲೋಚನೆ ಮಾಡಬೇಕಾದದನ್ನು ದೇವರು ಆಲೋಚನೆ ಮಾಡುತ್ತಿದ್ದಾನೆ. ಇದನ್ನು ನೀವು ತಿಳಿದುಕೊಳ್ಳಬೇಕಂತ ಮನವಿ ಮಾಡುತ್ತೇನೆ. ಗಾಡ್ ಇಸ್ ಥಿಂಕಿಂಗ್ ಅಬೌಟ್ ದ ಇಸ್ರಾಯಲೈಟ್ ಆ್ಯಂಡ್ ದೇರ್ ಸೇಫ್ಟಿ. ದೇವರು ಇಸ್ರಾಯೇಲರ ಭದ್ರತೆ ಕುರಿತಾಗಿ ಆಲೋಚನೆ ಮಾಡುತ್ತಿದ್ದಾನೆ. ಅರ್ಥ ಆಗ್ತಾ ಇದೆಯಾ? ಫ್ರಮ್ ದ ಬಿಗಿನಿಂಗ್, ಮೊದಲಿನಿಂದಲೂ ದೇವರು ಸತ್ಯವೇದದಲ್ಲಿ ನೋಡುವಾಗ ತನ್ನ ಮಕ್ಕಳಿಗಾಗಿ ಸಂಕಲ್ಪ ಮಾಡುತ್ತಾನೆ, ತಾನು ಆಲೋಚನೆ ಮಾಡುತ್ತಾನೆ. ಅದಕ್ಕೆ ಭಕ್ತನು ಅಂದನು, ನಿನ್ನನ್ನು ನನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ದೇವರು ತಾನು ತನ್ನ ಮಕ್ಕಳನ್ನು ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡು ನಿತ್ಯವೂ ನೋಡುತ್ತಿದ್ದಾನೆ. ಯೆಹೋವನ ಕಣ್ಣುಗಳು ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಇದೆ. ಆದುದರಿಂದ ದೇವರ ಕಣ್ಣು ದೃಷ್ಟಿ ಅವರ ಮೇಲೆ ಇದೆ. ದೇವರು ಅವರಿಗೆ ಸಂಭವಿಸುವ ಸಂಭವಗಳನ್ನು ದೇವರು ಗಮನಿಸುತ್ತಾ ಇದ್ದಾನೆ. ಸಂಭವಿಸಬೇಕಾದವುಗಳನ್ನು ಆತನು ತಿಳಿದವನಾಗಿದ್ದಾನೆ. ಶತ್ರುಗಳನ್ನು ಸಂಹಾರ ಮಾಡುವುದಕ್ಕೆ ತೀರ್ಮಾನ ಮಾಡಿದ್ದಾನೆ. ಒಂದು ಮಾತು ಹೇಳಿ ಮುಂದೆ ಹೋಗುತ್ತೇನೆ. ಶಿಲುಬೆ ದೇವರ ಅದ್ಭುತ ವ್ಯೂಹ. ಈ ವ್ಯೂಹ ಗ್ರಹಿಸದೆ ಹೋದರು ಮಾನವರು. ಈ ವ್ಯೂಹವನ್ನು ಗ್ರಹಿಸದೆ ಅಪವಾದಿ ಹೋದನು. ಯೇಸು ಕ್ರಿಸ್ತನ ಮರಣ ಮೂಲಕ ಸಮಸ್ತವು ಮುಗಿದು ಹೋಗುತ್ತದೆ ಅನ್ನುವಂಥ ಭ್ರಮೆಗೆ ಹೋದರು. ಅಲ್ಲೇ ಸಮಸ್ತ ಪ್ರಾರಂಭ ಆಗುತ್ತದೆ, ರಕ್ಷಣಾ ಕಾರ್ಯ ಪ್ರಾರಂಭ ಆಗುತ್ತದೆ ಅನ್ನುವುದನ್ನು ಊಹಿಸದೆ ಅವನು ಸೈತಾನನು ಹೋದನು. ಮತ ನಾಯಕರು ಊಹಿಸದೆ ಹೋದರು. ದೇವರ ವಿಧಾನಗಳು ಬೇರೆ, ನಮ್ಮ ಆಲೋಚನೆಗಳು ಬೇರೆ. ದೇವರ ಆಲೋಚನೆ ಬೇರೆ ಅನ್ನುವುದಕ್ಕಾಗಿ ಇದು ಒಳ್ಳೆ ಉದಾಹರಣೆ. ದೇವರು ಅನ್ನುತ್ತಿದ್ದಾನೆ, ನಾನು ಫರೋಹನ ಹೃದಯವನ್ನು ಕಠಿಣ ಮಾಡಿಸುವೆನಾದುದರಿಂದ ಅವನು ಅವರನ್ನು ಬೆನ್ನಟ್ಟಿ ಬರುವನು. ಆಗ ನಾನು ಫರೋಹನಲ್ಲಿಯೂ ಅವನ ಸೈನ್ಯದಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು. ನಾನೇ ಯೆಹೋವನೆಂಬುದು ಐಗುಪ್ತರಿಗೆ ತಿಳಿದು ಬರುವುದು ಎಂದು ಹೇಳಿದನು. ಯೆಹೋವನ ಆಜ್ಞಾಪಿಸಿದಂತೆ ಇಸ್ರಾಯೇಲರು ನಡೆದರು. ನಾನು ದೇವರು ಎಂದು ಐಗುಪ್ತರು ತಿಳಿದುಕೊಳ್ಳುವರು.
ಐಗುಪ್ತ ದೇಶಕ್ಕೆ ದೇವರ ಒಂದು ಸಿಂಹ ಸ್ವಪ್ನವಾಗಿ ತಯಾರಾದನು. ಆ ದೇಶ ಆ ದೇಶದ ಸೈನ್ಯ ಯಾರೆಲ್ಲ ಐಗುಪ್ತವನ್ನು ರಕ್ಷಣೆ ಮಾಡಬೇಕು, ಪರಿಪಾಲನೆ ಮಾಡಬೇಕಾದವರಾಗಿ ಇದ್ದಾರೋ ಅವರನ್ನು ಸಮುದ್ರದಲ್ಲಿ ಮುಳುಗಿ ಹಾಕುವಾಗ, ಸಂಹಾರ ಮಾಡುವಾಗ ಆ ದೇಶದವರಿಗೆ ಅರ್ಥವಾಗಿದೆ. ಹೋದಂಥ ಸೈನ್ಯ ಮತ್ತೆ ಅವರನ್ನು ದಾಸತ್ವಕ್ಕೆ ನಡೆಸುತ್ತಾರೆ, ನಮ್ಮ ಒಡವೆ ಬಂಗಾರ ಮತ್ತೆ ಬರುತ್ತದೆ ಎಂದು ಒಂದು ವೇಳೆ ಅಂದುಕೊಂಡಿರಬಹುದು. ಮತ್ತೆ ದಾಸತ್ವಕ್ಕೆ ಅವರನ್ನು ನಡೆಸಬಹುದು, ಇನ್ನೂ ಕಷ್ಟಪಟ್ಟು ಅವರನ್ನು ನಡೆಸಬಹುದು, ನಮ್ಮ ಅಧಿಕಾರ ಅವರ ಮೇಲೆ ನಡೆಸಬಹುದು ಎಂಬುದಾಗಿ ಐಗುಪ್ತ ದೇಶದ ಜನರು ಅಂದುಕೊಂಡಿರಬಹುದು. ಒಂದು ಬಲವಾದ ಶಾಕ್ ಬರ್ತಾ ಇದೆ. ಅದೇನೆಂದರೆ, ಐಗುಪ್ತ ದೇಶದವರು ಸರ್ವನಾಶನವಾದರು, ಸೈನಿಕರು ಸರ್ವನಾಶನ ಆದರು. ಅವರ ದೇವರು, ಇಸ್ರೇಲರ ದೇವರು ಅವರ ಕುರಿತಾಗಿ ದೊಡ್ಡ ಕಾರ್ಯ ಮಾಡಿದನು ಎಂಬುದಾಗಿ ತಿಳಿದುಕೊಳ್ಳುವ ಹಾಗೆ, ಅವರ ದೇವರು ಅವರ ಶತ್ರುಗಳನ್ನು ಅಣಕಿ ಹಾಕುವಂತೆ ಮಾಡಿದನು, ಇದನ್ನು ಅವರು ತಿಳಿಯುವ ಹಾಗೆ ದೇವರು ಈ ಕಾರ್ಯವನ್ನು, ಈ ಸಂಕಲ್ಪವನ್ನು ದೇವರು ಮಾಡುತ್ತಾ ಇದ್ದಾನೆ. ಈ ಭಯವು ಯಾರಿಗೆ ಬಂದಿದೆ ಗೊತ್ತಾ? ತರುವಾಯ ಕಾನಾನಿ ದೇಶಕ್ಕೆ ಸೇರಿದ ನಂತರ ಪ್ರಾಂತ್ಯದವರೆಲ್ಲರೂ ಆ ಸಮುದ್ರದಲ್ಲಿ ನಡೆದ ಈ ಮಹತ್ ಕಾರ್ಯವನ್ನು ನೆನಪು ಮಾಡಿಕೊಂಡು ಭಯಪಟ್ಟು ದೇವರ ಪ್ರಜೆಗಳ ಮುಂದೆ ಓಡಿ ಹೋದರು. ಅರ್ಥ ಮಾಡಿಕೊಳ್ಳ್ರಿ, ಪ್ರಸ್ತುತಕ್ಕೆ ಅಲ್ಲ, ಭವಿಷ್ಯತ್ತಿಗೂ ಕೂಡ ಒಂದು ದೊಡ್ಡ ಮಾರ್ಗವನ್ನು ಇಲ್ಲೇ ಏರ್ಪಾಡು ಮಾಡುತ್ತಿದ್ದಾನೆ. ಪ್ರಜೆಗಳು ಓಡಿ ಹೋದರು. ಐಗುಪ್ತರ ಫರೋಹನಿಗೆ ತಲುಪಿದಾಗ ಫರೋಹನ ಪರಿವಾರದವರಿಗೂ, ಫರೋಹನ ಮನಸ್ಸು, ಅವನ ಪರಿವಾರದವರು ಮನಸ್ಸು ಬೇರೆ ಆಯಿತು. ಅವರು ಇದೇನು ನಾವು ಮಾಡಿದ್ದು, ನಮಗೆ ದಾಸರಾಗಿದ್ದ ಇಸ್ರಾಯೇಲರನ್ನು ಯಾತಕ್ಕೆ ಹೋಗಗೊಳಿಸಿದೆವು ಅಂದುಕೊಂಡರು. ಆಗ ಫರೋಹನು ತನ್ನ ರಥಬಲವನ್ನು ಸಿದ್ಧಪಡಿಸಿಕೊಂಡು ತನ್ನ ಭಟರೊಡನೆ ಹೊರಟನು. ಶ್ರೇಷ್ಠವಾದ 600 ರಥಗಳನ್ನು, ಐಗುಪ್ತ ದೇಶದ ಎಲ್ಲ ರಥಗಳನ್ನು ತೆಗೆದುಕೊಂಡು ಹೋದನು. ಆ ಎಲ್ಲ ರಥಗಳಲ್ಲಿ ಭಟರಿದ್ದರು. ಯೆಹೋವನ ಐಗುಪ್ತ ದೇಶದ ಅರಸನಾದ ಫರೋಹನ ಹೃದಯವನ್ನು ಕಠಿಣಪಡಿಸಿದ್ದರಿಂದ ಅವನು ಇಸ್ರಾಯೇಲರನ್ನು ಬೆನ್ನಟ್ಟಿ ಹೋದನು. ಇಸ್ರಾಯೇಲರು ಅಟ್ಟಹಾಸದಿಂದ ಹೊರಟರು. ಫರೋಹನು ಕುದುರೆಗಳು, ರಥಗಳು, ಅವನ ರಾಹುತರು, ಸೈನ್ಯದವರೆಲ್ಲರೂ ಅವರ ಹಿಂದೆ ಹೊರಟು ಇಸ್ರಾಯೇಲರು ಪೀಹ ಹೀರೋತಿನ ಹತ್ತಿರ ಬಾಲ್ಚೆಫೋನಿನ ಎದುರಾಗಿ ಸಮುದ್ರ ತೀರದಲ್ಲಿ ಇಳಿದುಕೊಳ್ಳುವಾಗಲೇ ಅವರ ಹತ್ತಿರಕ್ಕೆ ಬಂದರು. ಅವರೆಲ್ಲರನ್ನ ಕರೆದುಕೊಂಡು ಇಸ್ರಾಯೇಲರನ್ನ ಮತ್ತೆ ಹಿಡಿದು ದಾಸತ್ವಕ್ಕೆ ನಡೆಸುವುದಕ್ಕಾಗಿ ಅವರಿಗಿರುವಂಥ ಸಮಸ್ತ ಬಲದ ಸಮೇತ ಬರುತ್ತಿದ್ದಾರೆ. ನೋಡಿ, ಇಸ್ರಾಯೇಲರು ಎಷ್ಟು ಭಯ ಗರ್ಭಿತರಾಗುತ್ತಿದ್ದಾರೆ ನೋಡುತ್ತಾ ಇದ್ದೀರಾ ದೇವರ ವಾಕ್ಯವನ್ನು. ಬಲವಾದ ಸೈನ್ಯ, ಬಲಹೀನವಾದ ದೇವರ ಪ್ರಜೆಗಳು, ಅವರ ಬಲ ದೇವರೇ. ದೇವರನ್ನು ತಿಳಿಯದ ಫರೋಹನ ಸೈನ್ಯ ಬಲವಂತವಾಗಿ ಬರುತ್ತಿದ್ದಾನೆ, ಬಲವಾಗಿದ್ದಾನೆ. ಅವರ ಕೈಗಳಲ್ಲಿ ಆಯುಧಗಳಿದೆ, ಅವರ ಕೈಗಳಲ್ಲಿ ರಥ ಇದೆ, ಅವರು ಶ್ರೇಷ್ಠವಾದ ಸೈನ್ಯದವರಾಗಿದ್ದಾರೆ, ಅಪ್ಪರ್ ಹ್ಯಾಂಡ್ ಅವರದು. ಆದರೂ ಕೂಡ ಅವರು ತಿಳಿದುಕೊಂಡರು. ಸಾಧಾರಣವಾಗಿ ಏನಂದುಕೊಳ್ತೇವೆ ನಾವು, ಜಯವು ಐಗುಪ್ತರಿಗೆ ಆಗುತ್ತದೆ ಅಂದುಕೊಳ್ತೇವೆ. ಆದರೆ ಅದನ್ನು ತಲೆ ಕೆಳಗಾಗಿ ದೇವರು ಮಾಡಿದ. ನೋಡಿ, ಫರೋಹನು ಸಮೀಪಿಸುತ್ತಿರುವಾಗ ಇಸ್ರಾಯೇಲರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನು ಕಂಡು ಬಹಳ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆಯಿಟ್ಟರು. ಕೆಲವರು ಮೊರೆಯಿಟ್ಟರು, ಕೆಲವರು ಭಯಪಟ್ಟರು, ಹಿಂದೆ ತಿರುಗಿ ಹೋಗೋಣ ಅಂದುಕೊಂಡ್ರು. ಕೆಲವರು ಮೋಶೆಗೆ, ಐಗುಪ್ತ ದೇಶದಲ್ಲಿ ಸಮಾಧಿಗಳೆಲ್ಲವಾದುದರಿಂದ ಅರಣ್ಯದಲ್ಲಿ ಸಾಯಲೆಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿಯೇನು? ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದು? ನಾವು ಐಗುಪ್ತ ದೇಶದಲ್ಲಿದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ, ನಾವು ಐಗುಪ್ತರಿಗೆ ದಾಸರಾಗಿಯೇ ಇರುವೆವೆಂಬುದಾಗಿ ನಿನಗೆ ಹೇಳಲಿಲ್ಲವೇ? ಮಾನವನ ಹೃದಯ ಹೇಗೆ ಇರ್ತದೆ ಅಂದರೆ, ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅವನ ಮನಸ್ಸು ಇರ್ತದೆ. ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದೇ ವಾಸಿಯಲ್ಲವೇ ಎಂದು ಹೇಳಿದರು. ಇಲ್ಲಿ ಒಂದು ಉದಾಹರಣೆ ಹೇಳ್ತೇನೆ. ಯೇಸು ಕ್ರಿಸ್ತ
ಪ್ರಭು ಏರ್ಪಡಿಸಿಕೊಂಡಂಥ ಮಾರ್ಗ ಶಿಲುಬೆ ಮಾರ್ಗ. ಯೇಸು ಆರಿಸಿಕೊಂಡಂಥ ಮಾರ್ಗದಲ್ಲಿ ಶ್ರಮ ಇದೆ, ಮರಣ ಇದೆ, ಅವಮಾನ ಇದೆ, ರಕ್ತ ಸುರಿಸಲ್ಪಡುವಂಥ ಅವಶ್ಯಕತೆ ಇದೆ. ಆ ಮಾರ್ಗವನ್ನೇ ಆತನು ಆರಿಸಿಕೊಂಡ. ಸುಲಭವಾದ ಮಾರ್ಗಗಳನ್ನು ಹುಡುಕುವಂಥವನು ವಿಶ್ವಾಸಿ ಅಲ್ಲ. ದೇವರ ಚಿತ್ತ ಅನುಕೂಲವಾದ ಮಾರ್ಗವನ್ನು ಹುಡುಕುವವನು ನಿಜವಾದ ವಿಶ್ವಾಸಿ. ಅದಕ್ಕೆ ಮೋಶೆಯ ಜನರಿಗೆ ನೀವು ಅಂಜಬೇಡಿರಿ ಅನ್ನುವಂಥ ಪದ ಸತ್ಯವೇದ ಗ್ರಂಥದಲ್ಲಿ 365 ಸಲ ಬರೆದಿದೆ. ಭಯಪಡಬೇಡ್ರಿ. ದೇವರ ಪ್ರಜೆಗಳು ಪರಿಸ್ಥಿತಿಗೆ ಭಯಪಡಬಾರ್ದು. ಶತ್ರುಗಳ ಬಲವನ್ನು ನೋಡಿ ಭಯಪಡಬಾರ್ದು. ಇದು ದೇವರ ಮಕ್ಕಳು ತಿಳಿಯಬೇಕು. ಯಾಕೆ ಭಯಪಡಬಾರ್ದು? ದೇವರು ಪಕ್ಷವಾಗಿದ್ದಾನೆ. ತನ್ನ ಶತ್ರುಗಳಿಗಿಂತ ಬಲವಾದವನು. ಅದಕ್ಕೆ ನಾವು ಭಯಪಡಬಾರ್ದು. ಮೋಶೆ ಭಯಪಡಲಿಲ್ಲ. ಕಾರಣ ಏನೆಂದರೆ ಫರೋಹನ ಶಕ್ತಿಗಿಂತ ದೇವರ ಶಕ್ತಿ ದೊಡ್ಡದಂತ ಅವನಿಗೆ ಗೊತ್ತು. ಫರೋಹನ ದಾಸತ್ವಕ್ಕೆ ಮತ್ತೆ ನಡೆಸುವುದಿಲ್ಲ ಎಂದು ಮೋಶೆಗೆ ಗೊತ್ತು. ನಾವು ತಿಳಿಯಬೇಕಾದ ವಿಷಯ ಏನಂದರೆ, ದೇವರು ನಮ್ಮನ್ನು ಬಿಡುಗಡೆ ಮಾಡಿದ ನಂತರ ಮತ್ತೆ ದಾಸತ್ವಕ್ಕೆ ಒಪ್ಪಿಸುವುದಕ್ಕೆ ಆತನ ಒಪ್ಪಿಕೊಳ್ಳುವುದಿಲ್ಲ ಎಂದು ದೇವರ ಮನಸ್ಸು ನಾವು ತಿಳಿದಾಗ ನಮ್ಮ ಶತ್ರುವಿನ ಬಲಕ್ಕೆ, ಅವರ ಸೈನ್ಯಕ್ಕೆ ಭಯಪಡುವುದಿಲ್ಲ. ಭಯಪಡಬೇಡ್ರಿ. ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಇವತ್ತೇ ವಿತೌಟ್ ಎನಿ ಡಿಲೇ ಗಾಡ್ ವಿಲ್ ಪ್ರೊವೈಡ್ ಅ ವಿಕ್ಟರಿ, ಅ ಗ್ರೇಟ್ ಎಸ್ಕೇಪ್. ತಪ್ಪಿಸಿಕೊಳ್ಳುವ ಮಾರ್ಗವನ್ನು ದೇವರು ಅನುಗ್ರಹಿಸುವುದಕ್ಕಾಗಿ ಈ ದಿನವೇ ಕೊಡುತ್ತಾನೆ. ಈ ಜಯವನ್ನು ಇವತ್ತೇ ಕೊಡುತ್ತಾನೆ. ಟುಡೇ ಇಟ್ ಸೆಲ್ಫ್. ಇವತ್ತೇ ಒಂದು ಪರಿಹಾರವನ್ನು ಕೊಡುತ್ತಾನೆ. ನೀವು ಭಯಪಡಬೇಡಿ. ಆಟಂಕವನ್ನು ತೆಗೆದುಹಾಕುವಂಥ ದೇವರು, ಪರಿಹಾರ ಕೊಡುವಂಥ ದೇವರು, ಹೊಸ ಮಾರ್ಗವನ್ನು, ನೂತನ ಮಾರ್ಗವನ್ನು ಸಿದ್ಧ ಮಾಡುವಂತನು. ಅರಣ್ಯದಲ್ಲಿ ಆತನು ಅದ್ಭುತವಾದ ಮಾರ್ಗಗಳನ್ನು ಸಿದ್ಧ ಮಾಡಿದನು. ಆತನು ಬಂಡೆಯಿಂದ ನೀರನ್ನು ಬರಮಾಡಿದವನು. ಗ್ರಹಿಸ್ತಾ ಇದ್ದೀರಾ? ಅಗ್ನಿಯಲ್ಲಿದ್ದರೂ ಸುಡದ ಹಾಗೆ ದೇವರು ಮಾಡಿದ. ಪ್ರವಾಹ ಬಡಿದುಕೊಂಡು ಹೋಗದ ಹಾಗೆ ಮಾಡಿದ. ಪ್ರವಾಹವನ್ನು ತೆಗೆಯೋದಿಲ್ಲ, ಆದರೆ ಪ್ರವಾಹದಲ್ಲಿ ನಿನ್ನೊಟ್ಟಿಗೆ ಇದ್ದು ಪ್ರವಾಹ ನಿನ್ನ ಬಡಿದುಕೊಂಡು ಹೋಗದ ಹಾಗೆ ಮಾಡುವಾತನು. ಆ ಬೆಂಕಿಯನ್ನು ತೆಗೆಯುವುದಿಲ್ಲ, ಬೆಂಕಿಯಲ್ಲಿ ನಿನ್ನ ಸಂಗಡ ಇದ್ದು ಬೆಂಕಿ ಅಧಿಕಾರ ನಿನ್ನ ಮೇಲೆ ನಡೆಸದ ಹಾಗೆ ದೇವರು ಮಾಡುತ್ತಾನೆ. ಯೆಹೋವನು ನಿಮ್ಮ ಪಕ್ಷವಾಗಿ ಯುದ್ಧ ಮಾಡುತ್ತಾನೆ. ನೀವು ಸುಮ್ಮನೆ ಇರ್ರಿ. ಕ್ರೈಸ್ತನು ನಿಂತಿದ್ದರೆ ಸಾಕು, ದೇವರು ಕೆಲಸ ಮಾಡುತ್ತಾನೆ. ಒಂದು 100% ವರ್ಕ್ ಎಸ್ಟಾಬ್ಲಿಷ್ ಮಾಡಿದ ಅನ್ಕೊಳ್ಳಿ ಒಬ್ಬ ಸೇವಕನು, ಒಬ್ಬ ವಿಶ್ವಾಸಿ. ಅದರಲ್ಲಿ ಆತನ ಭಾಗ ಎಷ್ಟಂದರೆ 0. ದೇವರ ಭಾಗ 100% ದೇವರೇ ಮಾಡುತ್ತಾನೆ. ಆದರೆ ಒಬ್ಬ ಮನುಷ್ಯನನ್ನು ನಿಲ್ಲಿಸುತ್ತಾನೆ ಸಾಕ್ಷಿಗಾಗಿ. ಕೆಂಪು ಸಮುದ್ರ ಆರಿ ಹೋಗುವ ಹಾಗೆ ಮಾಡುವುದು ದೇವರ ಕೆಲಸ. 100% ಆತನೇ ಮಾಡುತ್ತಾನೆ. ಒಣಗಿದ ನೆಲ ಆತನೇ ಮಾಡುತ್ತಾನೆ. ಮೋಶೆ ಕೇವಲ ಕೋಲು ಚಾಚಬೇಕು. ದೇವರು ತನ್ನ ಶಕ್ತಿಯನ್ನು ತೋರಿಸಲ್ಪಡುವಾಗ ತನ್ನ ಸೇವಕನನ್ನು ಮಹಿಮೆ ಪಡಿಸುವುದಕ್ಕಾಗಿ ಏರ್ಪಾಡು ಮಾಡುತ್ತಾನೆ. ಒಂದು ವಿಷಯ ಗೊತ್ತಾ ನಿಮಗೆ? ದೇವರು ನನ್ನನ್ನು ಸೇವೆಗೆ ಕರೆದನು ಅಂದರೆ ಅರ್ಥ ಏನಂದರೆ, ಘನಪಡಿಸುವುದಕ್ಕಾಗಿ, ಮಹಿಮೆ ಪಡಿಸುವುದಕ್ಕಾಗಿ, ಆಶೀರ್ವದಿಸುವುದಕ್ಕಾಗಿ ಸೇವೆಗೆ ಕರೆದನೇ ಹೊರತು ನನ್ನ ಮೂಲಕ ಅಲ್ಲ. ಆತನು ಏನೋ ಸಂಪಾದನೆ ಮಾಡುವುದಕ್ಕಾಗಿ ಅಲ್ಲ, ನನ್ನಿಂದ ಕಾರ್ಯ ಪೂರ್ತಿ ಆಗುವುದಕ್ಕಾಗಿ ಅಲ್ಲ. ತನ್ನ ಕಾರ್ಯವನ್ನು ತಾನು ಪೂರ್ತಿ ಮಾಡಿಕೊಳ್ಳಬಲ್ಲನು, ಆದರೆ ನನ್ನನ್ನು ನೇಮಿಸಿಕೊಂಡನು, ನನ್ನನ್ನು ಮಹಿಮೆ ಪಡಿಸುತ್ತಿದ್ದಾನೆ. ಇದರಲ್ಲಿ ನನ್ನ ಪಾಲು ಯಾವುದೂ ಇಲ್ಲ. ಅದಕ್ಕೆ ದೇವರು ತಾನು ಕರೆದ ಕಾರ್ಯವನ್ನು ನೋಡುವಿರಿ ಎಂಬುದಾಗಿ ಪೌಲನು ಹೇಳುತ್ತಾನೆ. ಬಲಹೀನವಾದವರನ್ನು ಕರೆದನು, ಬಲವಂತವರನ್ನು ನಾಚಿಕೆ ಪಡಿಸುವುದಕ್ಕಾಗಿ, ಜ್ಞಾನಿಗಳನ್ನು ಅವಮಾನಪಡಿಸುವುದಕ್ಕಾಗಿ ಅಜ್ಞಾನಿಗಳನ್ನು ಕರೆದನು. ಗ್ರಹಿಸುತ್ತಾ ಇದ್ದೀರಾ? ಫರೋಹನು ಇಂಡಿವಿಜುವಲ್ ಆಗಿ ಬಲವಂತನಾಗಿದ್ದಾನೆ, ಆದರೆ ಮೋಶೆ ಬಲಹೀನನು, ಇಸ್ರೇಲರು ಬಲಹೀನನು, ಆದರೆ ದೇವರು ಬಲವಂತನು. ಬಲಹೀನವಾದ ಗುಂಪಿಗೆ
ಬಲವಾದ ದೇವರು ಜಯವನ್ನು ಕೊಡುತ್ತಾ ಇದ್ದಾನೆ. ಜ್ಞಾನಿಗಳನ್ನು ಅವಮಾನಪಡಿಸುವುದಕ್ಕಾಗಿ ದೇವರು ಅಜ್ಞಾನಿಗಳನ್ನು ಆರಿಸಿಕೊಂಡಿದ್ದಾನೆ. ಅಜ್ಞಾನಿಗಳ ಪರ ಜ್ಞಾನಿಯಾದ ದೇವರು ನಿಂತಿದ್ದಾನೆ. ನೀವು ಸುಮ್ಮನೆ ಇರ್ರಿ. ಯು ನೋ ಯು ಡೋಂಟ್ ಡೂ ಎನಿಥಿಂಗ್. ಗಾಡ್ ವಿಲ್ ಡೂ ಎವ್ರಿಥಿಂಗ್ ಫಾರ್ ಯು. ನಿನ್ನ ಯತ್ನ ಅಲ್ಲ, ನಿನ್ನ ಕೆಲಸ ಅಲ್ಲ. ಯು ಕ್ಯಾನ್ ಬಿ ದ ವಿಟ್ನೆಸ್ ಆಫ್ ಗಾಡ್ಸ್ ಪ್ರೊಟೆಕ್ಷನ್. ದೇವರು ಕಾರ್ಯ ಮಾಡುತ್ತಾನೆ. ನೀವು ಇವತ್ತು ನೋಡುವಂಥ ಐಗುಪ್ತ ದೇಶದವರನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಇದೇನು ಈ ರೀತಿಯಾಗಿ ಮೋಶೆ ಹೇಳ್ತಾ ಇದ್ದಾನೆ? ಅದೇ ನಂಬಿಕೆ. ಅವರಿಗೆ ಏನಾಗ್ತದೋ ನಂಬಿಕೆಯಿಂದ ಮೋಶೆ ನೋಡ್ತಾ ಇದ್ದಾನೆ. ಇನ್ನೂ ನಮ್ಮ ಕಣ್ಣಿಗೆ ಅವರು ಕಾಣುವುದಿಲ್ಲ. ಅವರು ಸರ್ವನಾಶನ ಆಗ್ತಾರೆ. ಹೇಗೆ? ಭಯ ಕಂಪಿತರಾಗಿರುವಂಥ ಇಸ್ರಾಯೇಲರ ಕೈಯಿಂದ ಐಗುಪ್ತರನ್ನು ಸರ್ವನಾಶನ ಹೇಗೆ ಆಗ್ತಾರೆ? ಅವರು ದೇವರಿಂದ ಆಗ್ತಾರೆ, ಅವರ ಕೈಯಿಂದ ಅಲ್ಲ. ಯುದ್ಧ ಮಾಡುವುದು ಅವರಿಗಾಗಿ ದೇವರು. ತನ್ನ ಪ್ರಜೆಗಳ ಪರವಾಗಿ ಯುದ್ಧ ಮಾಡುವಂಥ ದೇವರು ಯೆಹೋವನು. 15. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ನನಗೆ ಮೊರೆ ಇಡುವುದೇನು? ಮುಂದಕ್ಕೆ ಹೊರಟಬೇಕೆಂದು ಇಸ್ರಾಯೇಲರಿಗೆ ಹೇಳು. ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು. ಮೋಶೆಗೆ ಅಧಿಕಾರ, ಡೆಲಿಗೇಟೆಡ್ ಅಥಾರಿಟಿ. ನೀನು ಆ ಸಮುದ್ರದ ಕಡೆಗೆ ನಿನ್ನ ಕೋಲನ್ನು ಚಾಚಿ ವಿಭಾಗಿಸು ಅನ್ನುತ್ತಿದ್ದಾನೆ. ಸಮುದ್ರ ಇಭಾಗ ಆಗುವುದು ಹೇಗೆ? ಒಣಗಿದ ನೆಲ ಆಗುವುದು ಹೇಗೆ? ಇದು ಮನುಷ್ಯನ ಆಜ್ಞಾಪಿಸುವುದು ಹೇಗೆ? ದೇವರು ಅವರಿಗೆ ಕಾಣ್ತಾ ಇಲ್ವಲ್ಲ? ಮೋಶೆಗೆ ಮಾತ್ರವೇ ಪ್ರತ್ಯಕ್ಷತೆ. ದೇವರೊಟ್ಟಿಗೆ ಮೋಶೆ ಮಾತಾಡ್ತಾ ಇದ್ದಾನೆ, ದೇವರು ಮೋಶೆಯೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಮೋಶೆಗೆ ದೇವರು ಹೇಳ್ತಾ ಇದ್ದಾನೆ, ನೀನು ಕೋಲು ಚಾಚು. ಪ್ರಜೆಗಳಿಗೆ ಮೋಶೆ ಕೋಲು ಚಾಚುವುದು ಕಾಣ್ತಾ ಇದೆ, ಆದರೆ ಹೇಳ್ತಾ ಇರೋದು ದೇವರು. ಈ ಕಾರ್ಯಕ್ರಮ ನಾನು ಮಾಡುತ್ತಾ ಇರುವುದಾಗಿ ನಿಮಗೆ ಕಾಣ್ತದೆ, ಆದರೆ ಮಾಡ್ತಾ ಇರೋದು ನಾನಲ್ಲ, ಮಾಡಿಸುತ್ತಾ ಇರುವುದು ದೇವರು. ಪೌಲನು ಅನ್ನುತ್ತಾನೆ, ಆತನ ಕೃಪೆಯೇ ನನ್ನೊಟ್ಟಿಗೆ ಕೆಲಸ ಮಾಡಿದೆ, ನಾನಲ್ಲ. ನಾನು ಅದೇ ಸಾಕ್ಷಿ ಹೇಳ್ತೇನೆ. 15. ನಾನು ಐಗುಪ್ತ ದೇಶದವರ ಹೃದಯವನ್ನು ಕಠಿಣಪಡಿಸುವೆನಾದುದರಿಂದ ಅವರು ಇವರ ಹಿಂದೆ ಸಮುದ್ರದೊಳಗೆ ಹೋಗುವರು. ಆಗ ನಾನು ಫರೋಹನಲ್ಲಿಯೂ ಅವನ ಸಮಸ್ತ ಸೈನ್ಯದಲ್ಲಿಯೂ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು. ನಾನು ಫರೋಹನಲ್ಲಿಯೂ ಅವನ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಿ ಹೊಂದಿದ ನಂತರ ನಾನು ಯೆಹೋವನು ಎಂಬುದನ್ನು ಐಗುಪ್ತರು ತಿಳಿದುಕೊಳ್ಳುವರು ಅಂದನು. ಅವರ ಪರಿಪಾಲಕನಾದ ಫರೋಹನ ಸೈನ್ಯಕ್ಕೆ ನಾನು ಮಾಡುವುದನ್ನು ಈ ಐಗುಪ್ತರು ತಿಳಿದುಕೊಂಡಾಗ ನಾನೇ ದೇವರು ಎಂಬುದಾಗಿ ತಿಳಿದುಕೊಂಡು ನನ್ನನ್ನು ಮಹಿಮೆ ಪಡಿಸುವರು. ನಾನು ಮಹಿಮೆ ತಂದುಕೊಳ್ಳುತ್ತೇನೆ. ದೇವರು ತನ್ನ ಮಹಿಮೆಯನ್ನು ಯಾವನಿಗೂ ಕೊಡುವುದಿಲ್ಲ. ನನ್ನ ಮಹಿಮೆಯನ್ನು ನಾನು ಯಾರಿಗೂ ಕೊಡುವುದಿಲ್ಲ ಎಂದು ಆತನು ಪ್ರಕಟಣೆ ಮಾಡಿದ್ದಾನೆ. ಆಗ ಇಸ್ರಾಯೇಲರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ತನ್ನ ಸ್ಥಳವನ್ನು ಬಿಟ್ಟು ಅವರ ಹಿಂದಕ್ಕೆ ಬಂದನು. ಅಗ್ನಿಸ್ತಂಭ ಮೇಘಸ್ತಂಭ ಹಿಂದೆ ಬಂತು ಅಂತ ಮಾತು. ಹಿಂದಕ್ಕೆ ಬಂದನು. ಅವರ ಮುಂದಾಗಿದ್ದ ಮೇಘಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತು. ಆ ಮೇಘಸ್ತಂಭವು ಐಗುಪ್ತರ ಪಾಳೆಯಕ್ಕೂ ಇಸ್ರಾಯೇಲರ ಪಾಳೆಯಕ್ಕೂ ನಡುವೆ ಬಂದು ಐಗುಪ್ತರಿಗೆ ಕತ್ತಲನ್ನು ಉಂಟು ಮಾಡಿದರು, ಇಸ್ರಾಯೇಲರಿಗೆ ರಾತ್ರಿಯನ್ನು ಬೆಳಕು ಮಾಡಿತು. ಆ ರಾತ್ರಿಯೆಲ್ಲ ಒಬ್ಬರ ಹತ್ತಿರಕ್ಕೆ ಒಬ್ಬರು ಬರಲಿಲ್ಲ. ದೇವರು ಇಲ್ಲೂ ಕೂಡ ವ್ಯತ್ಯಾಸವನ್ನು ಉಂಟು ಮಾಡ್ತಾ ಇದ್ದಾನೆ. ಐಗುಪ್ತ ದೇಶದವರಿಗೂ ದೇವರ ಮಕ್ಕಳಿಗೂ ಒಂದು ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡುತ್ತಾ ಇದ್ದಾನೆ. ಇಸ್ರಾಯೇಲರು ಬೆಳಕಲ್ಲಿದ್ದಾರೆ, ಐಗುಪ್ತ ದೇಶದವರು ಕತ್ತಲಲ್ಲಿದ್ದಾರೆ. ಇದು ದೇವರು ಮಾಡಿದ ಕಾರ್ಯ. ಅಗ್ನಿಸ್ತಂಭ ಮೇಘಸ್ತಂಭದಲ್ಲಿ ದೇವರು ಇದ್ದಾನೆ. ದೇವರ ಪ್ರಸನ್ನತೆ ಇಸ್ರಾಯೇಲರ ಮಧ್ಯದಲ್ಲಿದೆ. ಅವರ ಬಳಿಯಲ್ಲಿ ಕುದುರೆಗಳು ಇದ್ದರೂ ಕೂಡ ಮೇಘಸ್ತಂಭದ ಮೂಲಕವಾಗಿ ಅವರಿಗೆ ಕತ್ತಲು ಉಂಟಾಗಿದೆ.
ಅವರ ರಥಗಳ ಚಕ್ರಗಳನ್ನು ಕೂಡ, ರಥದಲ್ಲಿನ ಚಕ್ರಗಳು ಕೂಡ ಹೊರಗಡೆ ಬರುವಂತೆ ದೇವರು ಮಾಡಿದನು. ದೇವರ ಮಹತ್ವ ಶಕ್ತಿ ಅಲ್ಲಿ ಪ್ರಕಟಿಸಲ್ಪಟ್ಟಿದೆ. ಐಗುಪ್ತರು ಅಂದರೆ ಫರೋಹನ 20ನೇ ವಾಕ್ಯ. ಪಾಳೆಯಕ್ಕೂ ಇಸ್ರಾಯೇಲರ ಪಾಳೆಯಕ್ಕೂ ನಡುವೆ ಬಂದು ಐಗುಪ್ತರಿಗೆ ಕತ್ತಲನ್ನು ಉಂಟು ಮಾಡಿದರು. ಇಸ್ರಾಯೇಲರಿಗೋಸ್ಕರ ರಾತ್ರಿಯನ್ನು ಬೆಳಕು ಮಾಡಿತು. ಆ ರಾತ್ರಿಯೆಲ್ಲ ಒಬ್ಬರ ಹತ್ತಿರಕ್ಕೆ ಒಬ್ಬರು ಬರಲಿಲ್ಲ. ಗಾಡ್ ಪ್ರೊಟೆಕ್ಟೆಡ್ ದ ಪೀಪಲ್ ಆಫ್ ಇಸ್ರಾಯೇಲ್ ಫ್ರಮ್ ದಿ ಆರ್ಮೀಸ್ ಆಫ್ ಈಜಿಪ್ಷಿಯನ್ಸ್. ಅವರನ್ನು ಮುಟ್ಟದ ಹಾಗೆ ದೇವರು ದೊಡ್ಡ ಕಾರ್ಯ ಮಾಡಿದ. ಗುರುತಿಸಿರಿ, ತಿಳಿದುಕೊಳ್ಳಿ, ನಿನ್ನ ಶತ್ರುವಿನ ಕೈಗೆ ದೇವರು ಒಪ್ಪಿಸುವುದಿಲ್ಲ. ನಿನ್ನ ಶತ್ರು ನಿನ್ನನ್ನು ಅಪಹರಿಸಬೇಕು ಎಂಬುದಾಗಿ ಮಾಡುವಂಥ ಯತ್ನವನ್ನು ವಿಫಲ ದೇವರು ಮಾಡುತ್ತಾನೆ. 21ನೇ ವಾಕ್ಯ. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡನ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣ ನೆಲವು ಕಾಣಿಸುವಂತೆ ಮಾಡಿದನು. ನೀರು ವಿಭಾಗವಾಯಿತು. ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣ ನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತು. ಐಗುಪ್ತರು ಅಂದರೆ ಫರೋಹನ ಕುದುರೆಗಳು, ರಥಗಳು, ರಾಹುತರು ಅವರನ್ನು ಬೆನ್ನಟ್ಟುವವರಾಗಿ ಅವರ ಹಿಂದೆಯೇ ಸಮುದ್ರದೊಳಗೆ ಹೋದರು. ಬೆಳಗಿನ ಜಾವದಲ್ಲಿ ಯೆಹೋವನು ಆ ಅಗ್ನಿ ಮೇಘ ಸ್ತಂಭದೊಳಗಿಂದ ಐಗುಪ್ತರ ದಂಡಿನ ಕಡೆಗೆ ನೋಡಿ ಅದನ್ನು ಗಲಿಬಿಲಿ ಮಾಡಿದನು. ಆತನು ಅವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟದರಿಂದ ಐಗುಪ್ತರು ಬಹು ಕಷ್ಟದಿಂದ ಹೊಡೆಕೊಂಡು ಹೋದರು. ಆಗ ಐಗುಪ್ತರು, ನಾವು ಇಸ್ರಾಯೇಲರ ಮುಂದೆ ನಿಲ್ಲಲಾರೆವು, ಓಡಿ ಹೋಗೋಣ, ಯೆಹೋವನು ಅವರಿಗೋಸ್ಕರ ನಮಗೆ ವಿರೋಧವಾಗಿ ಯುದ್ಧ ಮಾಡುತ್ತಾನೆ ಎಂದು ಹೇಳಿಕೊಂಡರು. ಐಗುಪ್ತ ಸೇನೆಯವರಿಗೆ ಅರ್ಥ ಆಯಿತು, ನಮ್ಮ ಯತ್ನಗಳು ವಿಫಲ ಆಯಿತು, ಅವರನ್ನು ಸೇರಲಾರದೆ ಹೋಗಿದ್ದೇವೆ, ಅವರ ದೇವರು ಅವರ ಪಕ್ಷವಾಗಿ ನಮಗೆ ಯುದ್ಧ ಮಾಡ್ತಾ ಇದ್ದಾನೆ, ನಾವು ಓಡಿ ಹೋಗೋಣ. ಯಾಕೆಂದರೆ 10 ಉಪದ್ರವಗಳ ಮೂಲಕ ಆತನ ಮಹಾಶಕ್ತಿ ಆ ದೇಶದವರಿಗೆ ತಿಳಿದೇ ಇದೆ. ಅವರೆಲ್ಲರಿಗೂ ದೇವರ ಬಲ ಏನೆಂಬುದಾಗಿ ಮೊದಲೇ ಗೊತ್ತಿದೆ. ಅದಕ್ಕೆ ಅವರು ಅನ್ನುತ್ತಿದ್ದಾರೆ, ನಾವು ಓಡಿ ಹೋಗೋಣ ಅನ್ನುತ್ತಿದ್ದಾರೆ, ಆದರೆ ಹೋಗಲಾರರು. 26ನೇ ವಾಕ್ಯ. ಅಷ್ಟರಲ್ಲಿ ಯೆಹೋವನು ಮೋಶೆಗೆ, ಸಮುದ್ರದ ಮೇಲೆ ನಿನ್ನ ಕೈ ಚಾಚು, ಆಗ ಅದರ ನೀರು ಮೊದಲಿನಂತೆ ಬಂದು ಐಗುಪ್ತರನ್ನು, ಅದರ ರಥಗಳನ್ನು, ರಾಹುತರನ್ನು ಮುಳುಗಿಸುವುದೆಂದು ಹೇಳಿದನು. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದನು. ಬೆಳಗಾಗುವಾಗಲೇ ಸಮುದ್ರದ ನೀರು ಮೊದಲಿದ್ದಂತೆಯೇ ತುಂಬಿಕೊಳ್ಳಲು ಐಗುಪ್ತರು ಓಡಿ ಹೋಗುತ್ತಾ ಅದರ ಎದುರಾಗಿಯೇ ಬಂದರು. ಹೀಗೆ ಯೆಹೋವನು ಐಗುಪ್ತರನ್ನು ಸಮುದ್ರದೊಳಗೆ ಕೆಡವಿಬಿಟ್ಟನು. ಯಾರು ಮಾಡಿದ್ರು? ಸಮುದ್ರ ಮಾಡಿದೆ ಅಂತ ಹೇಳಿದ್ಯಾ? ಯೆಹೋವನು ಸಂಹಾರ ಮಾಡಿದನವರನ್ನು. ಅವರು ಸಮುದ್ರದ ನೀರಿನಲ್ಲಿ ಬಿದ್ದು ಸತ್ತರು. ಅವರ ರಥಗಳೆಲ್ಲ ಅಲ್ಲೇ ಇದೆ. ಈಗಲೂ ಕೂಡ ಸಮುದ್ರದಲ್ಲಿ, ಕೆಂಪು ಸಮುದ್ರದ ತಳದಲ್ಲಿ ಐಗುಪ್ತ ಸೈನ್ಯದವರು ಉಪಯೋಗಿಸಿದ ರಥದ ಚಕ್ರಗಳು ಕಾಣ್ತದೆ. ಈಜಿಪ್ಷಿಯನ್ ಮ್ಯೂಸಿಯಮಲ್ಲಿ ಆ ವಿಧವಾಗಿ ಸಿಕ್ಕಿದ ಕಬ್ಬಿಣದ ರಥ ಇಡಲಾಗಿದೆ ಪ್ರದರ್ಶನಕ್ಕೆ. ಸಹೋದರ ಸಹೋದರಿ, ಈಗಲೂ ಕೂಡ ಆ ರಥಗಳೆಲ್ಲವೂ ಕೂಡ ಆ ಮರಳಿನ ಒಳಗಡೆ ಸೇರಿಕೊಂಡಿದೆ. ಮಹಾಜನಸಂಖ್ಯೆ ಅಲ್ಲಿ ಜಲ ಸಮಾಧಿಯಾಗಿದ್ದಾರೆ. ಆಗ ಯೆಹೋವನು ಸಮುದ್ರದ ಮಧ್ಯದಲ್ಲಿ ಐಗುಪ್ತರನ್ನು ನಾಶನ ಮಾಡಿದನು. ನೀರು ಮತ್ತೆ ತಿರುಗಿ ಬಂದು ಇಸ್ರಾಯೇಲರು ಸಮುದ್ರದೊಳಗೆ ಒಣದಲ್ಲೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಯಲ್ಲಿ ಗೋಡೆಯಲ್ಲಿ ನಿಂತಿತ್ತು. ಒಬ್ಬರಾದರೂ ತಪ್ಪಿಸಿಕೊಳ್ಳಲಿಲ್ಲ. ಐಗುಪ್ತ ಸೈನ್ಯರಲ್ಲಿ ಒಬ್ಬನೂ ತಪ್ಪಿಸಿಕೊಳ್ಳದೆ ಹೋದನು. ಇಸ್ರಾಯೇಲರನ್ನು ಓಡಿಸಿಕೊಂಡು ಬಂದಂಥ ಐಗುಪ್ತರ ಸರ್ವ ಸೈನ್ಯದವರು ಸಮುದ್ರದಲ್ಲಿ ಮುಳುಗಿ ಸತ್ತರು. ದೇವರು ಅವರನ್ನು ಸಂಹಾರ ಮಾಡಿದನು ನೀರಿನಲ್ಲಿ. ಅದೇ ಸಮುದ್ರದಲ್ಲಿ ಒಣಗಿದ ನೆಲದಲ್ಲಿ ಇಸ್ರಾಯೇಲರು ಕ್ಷೇಮವಾಗಿ, ಒಬ್ಬರೂ ನಷ್ಟವಾಗದ ಹಾಗೆ, ಒಂದು ಪ್ರಾಣಿಯಾದರೂ ನಷ್ಟವಾಗದ ಹಾಗೆ ಮತ್ತೊಂದು ದಡ ಸೇರಿದರು. ದೇವರ ಮಕ್ಕಳು ದೇವರ ಕೈಯಿಂದ
ಭದ್ರತೆಯನ್ನು ಅನುಭವಿಸುತ್ತಾ ಇದ್ದಾರೆ ಎಂದು ನಾವು ಗ್ರಹಿಸುತ್ತಾ ಇದ್ದೇವೆ. ಕಂಪ್ಯಾರಿಷನ್ ಹೇಳ್ತಾ ಇದ್ದಾರೆ. ಅವರಲ್ಲಿ ಒಬ್ಬನೂ ಉಳಿಯಲಿಲ್ಲ. ಐಗುಪ್ತರಲ್ಲಿ ಒಬ್ಬನೂ ಉಳಿಯಲಿಲ್ಲ, ಇಸ್ರಾಯೇಲರಲ್ಲಿ ಒಬ್ಬನೂ ನಾಶವಾಗಲಿಲ್ಲ. ಇದು ಇಸ್ರಾಯೇಲರ ಚರಿತ್ರೆಯಲ್ಲಿ ಅನೇಕ ಬಾರಿ ರುಜುವಾಗಿದೆ. ಇಸ್ರಾಯೇಲರು ಕಾನಾನ್ ಪ್ರವೇಶಿಸಿದ ನಂತರ ಅನೇಕ ಯುದ್ಧಗಳನ್ನು ಮಾಡಿದ್ದಾರೆ. ಇಸ್ರಾಯೇಲರ ಶತ್ರುಗಳು ಸಮೂಹ ನಾಶವಾದರು, ಆದರೆ ಇಸ್ರಾಯೇಲರಲ್ಲಿ ಒಬ್ಬರೂ ನಾಶವಾಗಲಿಲ್ಲ. ಅಷ್ಟು ರುಜುವಾಗಿದೆ. 10 ಉಪದ್ರವಗಳನ್ನು ಐಗುಪ್ತ ದೇಶದವರಿಗೆ ಬರಮಾಡಿದನು. ಯಾವ ಉಪದ್ರವವೂ ಕೂಡ ಐಗುಪ್ತ ದೇಶದಲ್ಲಿ ನಿವಾಸ ಮಾಡಿದ ಇಸ್ರಾಯೇಲರನ್ನು ಮುಟ್ಟದ ಹಾಗೆ ಆಯಿತು. 91ನೇ ಕೀರ್ತನೆ ಭಾಗದಲ್ಲಿ, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು, ಯಾವ ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು ಎಂದು ಕೀರ್ತನಗಾರನು ಬರೆದಿದ್ದಾನೆ. ದೇವರ ಮಕ್ಕಳಿಗೆ ದೇವರ ಭದ್ರತೆ ಇದೆ. ದೇವರ ಮಕ್ಕಳ ಸುತ್ತಲೂ ದೇವರ ಕಾವಲು ಇದೆ. ದೇವರ ಅನುಮತಿ ಇಲ್ಲದೆ ದೇವರ ಮಕ್ಕಳನ್ನು ತಾಕುವುದಕ್ಕಾಗಿ ಅಪವಾದಿಗಾಗಲಿ ಸೈತಾನನಿಗಾಗಲಿ ಅಧಿಕಾರ ಇಲ್ಲವೇ ಇಲ್ಲ. ಇದು ನಾವು ತಿಳಿಯಬೇಕು. 29ನೇ ವಾಕ್ಯ, ಆದರೆ ಇಸ್ರಾಯೇಲರು ಒಣಗಿದ ನೆಲದಲ್ಲಿ ಸಮುದ್ರದ ಮಧ್ಯದಲ್ಲಿ ಇರುವಾಗ ಅವರ ಬಲಗಡೆ ಎಡಗಡೆಗಳಲ್ಲಿ ಗೋಡೆಯಂತೆ ನಿಂತಿತ್ತು. ಅವರು ಒಣ ನೆಲದಲ್ಲೇ ನಡೆದು ಹೋದರು. ನೀರು ಗೋಡೆಯಂತೆ ನಿಂತಿತ್ತು. ನೀರು ಗೋಡೆಯಾಗಿರುವುದು ಅಂದರೆ ಐಸ್ ಬ್ಲಾಕ್ ಆಗಿ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ನೀರು ಗೋಡೆಯಂತೆ ನಿಂತಿತ್ತು ಅಂದರೆ ಘನ ಅವಸ್ಥೆಗೆ ನೀರು ಹೋಯಿತು, ಐಸ್ ಗಡ್ಡೆಯಾಗೆ. ಒಣಗಿದ ನೆಲ, ಸಮುದ್ರ ಮಧ್ಯದಲ್ಲಿ ಒಣಗಿದ ನೆಲದಲ್ಲೇ ಅವರು ನಡೆದು ಹೋದರು. ಒಂದೇ ರಾತ್ರಿಯಲ್ಲಿ ಸಮುದ್ರದ ಮಧ್ಯದಲ್ಲಿ ಒಣ ನೆಲವನ್ನು ಉಂಟು ಮಾಡಿದನು. ಎಲ್ಲ ಸಮಸ್ಯೆಗಳಿಗೆ ಒಂದೇ ರಾತ್ರಿಯಲ್ಲಿ ಆತನು ದಾರಿಯನ್ನು ಸಿದ್ಧ ಮಾಡುತ್ತಾನೆ. ದೇವರು ಅತಿ ಕಡಿಮೆ ಕಾಲದಲ್ಲಿ ದೊಡ್ಡ ಮಾರ್ಗವನ್ನು ಏರ್ಪಾಡು ಮಾಡಬಲ್ಲನು. 30ನೇ ವಾಕ್ಯ, ಆ ದಿನದಲ್ಲಿ ಯೆಹೋವನು ಇಸ್ರಾಯೇಲರನ್ನು ಐಗುಪ್ತರ ಕೈಗೆ ತಪ್ಪಿಸಿದನು. ಐಗುಪ್ತರು ಸತ್ತು ಸಮುದ್ರದ ತೀರದಲ್ಲಿ ಬಿದ್ದಿರುವುದನ್ನು ಇಸ್ರಾಯೇಲರು ಕಂಡರು. 31, ಯೆಹೋವನು ಐಗುಪ್ತರನ್ನು ಮಾಡಿದ ಈ ಮಹಾ ಪರಾಕ್ರಮ ಕಾರ್ಯವನ್ನು ಇಸ್ರಾಯೇಲರು ನೋಡಿ ಯೆಹೋವನಿಗೆ ಭಯಪಟ್ಟು ಆತನಲ್ಲಿಯೂ ಆತನ ಸೇವಕನಾದ ಮೋಶೆಯಲ್ಲಿಯೂ ನಂಬಿಕೆ ಇಟ್ಟರು. ನೋಡಿ, ಯೋಹಾನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತ ಪ್ರಭು ಮಾಡಿದ ಸೂಚಕ ಕಾರ್ಯ, ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸಿದ ಸೂಚಕ ಕಾರ್ಯ ನೋಡಿದ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು ಎಂದು ಬರೆಯಲಾಗಿದೆ. ಇಲ್ಲಿ ಕೂಡ ದೇವರು ಮಾಡಿದ ಕಾರ್ಯಗಳನ್ನು ನೋಡುವಾಗ ನಂಬಿದರು. ಕಾರ್ಯಗಳನ್ನು ನೋಡುವಾಗ ನಂಬಿದರು. ಅದ್ಭುತ ಕಾರ್ಯಗಳನ್ನು ನೋಡಿ ನಂಬುವುದಕ್ಕಿಂತ ನೋಡದೆ ನಂಬಿದವರೇ ಧನ್ಯರು. ನೋಡದೆ ನಂಬಿದವರೇ ಸ್ಥಿರವಾಗಿ ಇರ್ತಾರೆ. ಇದು ಬೈಬಲ್ ವಾಸ್ತವ. ತೋಮ ಯೇಸುವನ್ನು ಪುನರುತ್ಥಾನ ಆಗಿದ್ದಾನೆ ಎಂದು ನೋಡಿ ನಂಬುತ್ತೇನೆ ಎಂದು ಹೇಳಿದನು. ಪ್ರಭು ಅವನೊಟ್ಟಿಗೆ ಹೇಳಿದರು, ನೀನು ನನ್ನನ್ನು ನೋಡಿದ್ರಿಂದ ನಂಬಿದೆಯಾ? ನೋಡದೆ ನಂಬಿದವರು ಧನ್ಯರು ಅಂದನು. ಆಧಾರ ಇಲ್ಲದೆ ನಂಬುವುದು, ಸೂಚಕ ಕಾರ್ಯಗಳನ್ನು ನೋಡಿ ನಂಬುವುದು ವಿಶೇಷ ಅಲ್ಲ. ಏನೂ ಇಲ್ಲದ ಇರುವಾಗ ನಂಬಬೇಕು, ಏನು ನೋಡದೆ ನಂಬಬೇಕು. ನೋಡದೆ ನಂಬುವುದು ಹೇಗೆ? ಅದೇ ವಿಶ್ವಾಸ. ವಿಶ್ವಾಸ ಇದೆ, ನಿರೀಕ್ಷಿಸುವಗಳ ಮೇಲೆ ಭರವಸೆ ಇಡುವುದೇ ನಿಜ ಸ್ವರೂಪ. ಅಬ್ರಹಾಮನು ತಾನು ತನಗೆ ದೇವರು ವಾಗ್ದಾನ ಮಾಡಿದ್ದನ್ನು ಭೌತಿಕವಾಗಿ ನೋಡಲಿಲ್ಲ, ಆದರೆ ದೂರದಿಂದ ನೋಡಿ ವಂದಿಸಿದ, ನಮಸ್ಕರಿಸಿದ, ವಿಶ್ವಾಸಿಸಿದವನು
ಸ್ವತಂತ್ರಿಸಿಕೊಳ್ಳುತ್ತಾನೆ. ತಿಳಿದುಕೊಳ್ಳಿ. ಆದುದರಿಂದ ಇಸ್ರಾಯೇಲರು ನಂಬಿದ 10 ಪರ್ಯಾಯಗಳಲ್ಲಿ ದೇವರನ್ನು ವಿಸರ್ಜಿಸಿದವರಾಗಿ ಕಾಣ್ತಾರೆ. 10 ಬಾರಿ, ಅನೇಕ ಬಾರಿ ಮೋಶೆಯ ಮೇಲೆ ನೀರಿಗಾಗಿ, ಆಹಾರಕ್ಕಾಗಿ, ಮಾಂಸಕ್ಕಾಗಿ ಗುಣುಗುಟ್ಟಿದವರಾಗಿ ಕಾಣ್ತಾರೆ. ದೇವರ ಶಕ್ತಿಯನ್ನು ನೋಡಿ ನಂಬುವುದಕ್ಕಿಂತ ದೇವರನ್ನು ನೋಡದೆಯೇ ದೇವರ ಶಕ್ತಿಯನ್ನು ನೋಡುವಂಥದ್ದು ವಿಶ್ವಾಸ. ಆ ರೀತಿಯಾದ ವಿಶ್ವಾಸ ನಮಗೆ ಭದ್ರತೆ, ಕ್ಷೇಮವನ್ನು ಏರ್ಪಾಟು ಮಾಡುತ್ತದೆ. ನನ್ನ ಬಳಿಯಲ್ಲೇ ಹಣ ಇಲ್ಲ, ನಾನು ಹಣವನ್ನು ನೋಡಿ ನಂಬಿದರೆ ದೇವರಿಗೆ ಏನು ಪ್ರಯೋಜನ ಇದೆ? ದೇವರನ್ನು ನಂಬುತ್ತೇನೆ, ಹಣವನ್ನು ದೇವರು ಕೊಡುತ್ತಾನೆ. ಇದು ಸರಿಯಾದ ವಿಶ್ವಾಸ. ದೇವರು ಕೊಟ್ಟರೆ ನಂಬುತ್ತೇನೆ ಅಲ್ಲ, ಕೊಡದೇ ಇದ್ದರೂ ನಂಬುತ್ತೇನೆ, ಅದು ನಂಬಿಕೆ. ಇಲ್ಲಿ ಪ್ರಜೆಗಳು ಮೋಶೆಯ ಮೇಲೆ ನಂಬಿಕೆಯನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ. ಪ್ರಜೆಗಳು ಮೋಶೆ ಮೇಲೆ ವ್ಯಕ್ತಪಟ್ಟಂಥ ನಂಬಿಕೆ ಕೊನೆವರೆಗೂ ನಿಲ್ಲಲಿಲ್ಲ. ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡ್ತೇವೆ. ನೋಡಿ ನಂಬುವುದಕ್ಕಿಂತ ನೋಡದೆ ನಂಬುವವರು ಧನ್ಯರು. ಯೆಹೋವನಿಗೆ ಭಯಪಟ್ಟು, ಯಾಕೆ ಭಯಪಟ್ಟರಂದರೆ ಶಕ್ತಿಯನ್ನು ನೋಡಿ ಅಲ್ಲ, ದೇವರು ಐಗುಪ್ತ ದೇಶದವರನ್ನು ನಾಶ ಮಾಡಿದ್ದನ್ನು ನೋಡಿ ಭಯಪಟ್ಟರು. ಆತನು ಸಂಹಾರ ಮಾಡುತ್ತಾನೆ ಅನ್ನುವಂಥ ಭಯ. ಇಸ್ರಾಯೇಲರು ದೇವರಿಗೆ ಭಯಪಟ್ಟರು ಮತ್ತು ಆತನ ಸೇವಕನಾದ ಮೋಶೆಯಲ್ಲಿಯೂ ನಂಬಿಕೆ ಇಟ್ಟರು. ದೇವರ ಮೇಲಿನ ಭಯ ಅಲ್ಲ, ದೇವರ ಮೇಲಿನ ನಂಬಿಕೆ ಬಹಳ ಮುಖ್ಯ. ಈ ವಿಷಯವನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕು. 14ನೇ ಅಧ್ಯಾಯವನ್ನು ಮುಗಿಸಿದ್ದೇವೆ.